ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾಗಬೇಕಿದೆ. ಮನೆಯಿಂದ ಕೋರ್ಟ್ನತ್ತ ಪವಿತ್ರ ಗೌಡ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೋಷಾರೋಪ ನಿಗದಿಗೆ ದಿನಾಂಕವನ್ನ ಗೊತ್ತುಪಡಿಸುತ್ತೆ ಇವತ್ತು ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೋಷಾರೋಪ ನಿಗದಿಗೆ ದಿನಾಂಕ ಗೊತ್ತುಪಡಿಸಲಾಗುತ್ತೆ. ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಹಾಜರಾಗುವಂತ ಸಾಧ್ಯತೆ ಇದೆ. ಒಟ್ಟು 17 ಜನ ಆರೋಪಿಗಳು, ದರ್ಶನ್ ಸೇರಿ ಎಲ್ಲಾ 17 ಆರೋಪಿಗಳು ಇದೀಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಮತ್ತೊಂದು ಕಡೆ ಆಗಿರುವಂತ ಡೆವಲಪ್ಮೆಂಟ್ ನಿಮಗೆ ಗೊತ್ತಿರಬೇಕು. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಇದಾಗಲೇ ಸಲ್ಲಿಸಲಾಗಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ರಾಜ್ಯ ಸರ್ಕಾರ ಚಾಲೆಂಜ್ ಮಾಡಿರೋದು ಸುಪ್ರೀಂ ಕೋರ್ಟ್ನಲ್ಲಿ ಆ ಅರ್ಜಿ ಇದೆ. ಈ ನಡುವೆ ಇವತ್ತಾಗ್ತಾ ಇರುವಂತ ಬೆಳವಣಿಗೆ, ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾಗಬೇಕಿದೆ. ಇದಾಗಲೇ ಪವಿತ್ರ ಗೌಡ ಕೋರ್ಟ್ನತ್ತ ಮುಖ ಮಾಡಿದ್ದಾರೆ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಜೊತೆಗೆ ಇನ್ನುಳಿದಂತ 16 ಜನ ಕೂಡ ಇವತ್ತು ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕೋರ್ಟ್ಗೆ ಬರಬೇಕಾಗುತ್ತೆ. ದೋಷಾರೋಪ ನಿಗದಿಗೆ ದಿನಾಂಕವನ್ನ ಕೋರ್ಟ್ ಇವತ್ತು ಗೊತ್ತುಪಡಿಸಲಿದೆ. ಒಂದು ಹೈಕೋರ್ಟ್ನಿಂದ ಸಿಕ್ಕಿರುವಂತ ಬೇಲ್ ಒಂದು ಬಿಗ್ ರಿಲೀಫ್ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಇದಾಗಲೇ ಎಸ್ಪಿಪಿ ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವಂತ ಜಾಮೀನನ್ನ ರದ್ದುಗೊಳಿಸಿ ಅನ್ನೋದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದರ ಟೆನ್ಷನ್ ಇದ್ದೇ ಇದೆ. ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೋಷಾರೋಪ ನಿಗದಿಗೆ ದಿನಾಂಕ ಇವತ್ತು ನಿಗದಿ ಮಾಡಲಾಗುತ್ತೆ ಕೋರ್ಟ್ನಲ್ಲಿ. ಹಾಗಾಗಿ ಕೋರ್ಟ್ನತ್ತ ಎಲ್ಲಾ ಆರೋಪಿಗಳು ಇವತ್ತು ಮುಖ ಮಾಡಬೇಕಾಗುತ್ತೆ. ಅದರಲ್ಲಿ ಪವಿತ್ರ ಗೌಡ ಇದಾಗಲೇ ತಮ್ಮ ನಿವಾಸದಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ಮಾಲ್ತೇಶ್ ಜಗಿನ್, ಹೌದು, ಯಾರಿಗೂ ಕೂಡ ಇದೊಂದು ನಾರ್ಮಲ್ ಡೇ ಅಲ್ವೇ ಅಲ್ಲ. 17 ಜನರಿಗೂ ಕೂಡ ಈಗ ದರ್ಶನ್ ಒಂದ್ ಕಡೆಯಲ್ಲಿ ಶೂಟಿಂಗ್ ಅಂತ ಆರಾಮಾಗಿದ್ರು ಇಷ್ಟು ದಿನಗಳವರೆಗೆ. ಪವಿತ್ರ ಗೌಡ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಇದ್ರು, ದೇವಸ್ಥಾನ ದರ್ಶನ ಮಾಡ್ತಾ ಇದ್ರು. ಇವತ್ತೀಗ ಕೋರ್ಟ್ನತ್ತ ಹೊರಟಿದ್ದಾರೆ. ಏನ್ ಗೊತ್ತಾಗ್ತಾ ಇದೆ ಮಾಲ್ತೇಶ್ ಜಗಿನ್? ಚೈತ್ರ, ಇವತ್ತು ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿಕ್ಕೆ ಕೋರ್ಟ್ ಸೂಚನೆ ನೀಡಿರ್ತಕ್ಕಂಥದ್ದು. ಸೊ 17 ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಸೊ ಈಗಾಗಲೇ ಏನಂತಂದ್ರೆ RR ನಗರದ ನಿವಾಸದಿಂದ ಪವಿತ್ರ ಗೌಡ ಅವರು ಕೋರ್ಟ್ಗೆ ಹಾಜರಾಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳು ಸೇರಿ ಸಿಕ್ಕಿರ್ತಕ್ಕಂಥದ್ದು. ಸೊ ಅಂದ್ರೆ ಅವರ ನಿವಾಸದಿಂದ ಹೊರಟಿರುವಂತದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೂ ಕೂಡ ತಲುಪ್ತಾರೆ. ಸೊ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರು ಪವಿತ್ರ ಗೌಡ ಅವರು ಹಾಜರಾಗ್ತಾ ಇದ್ದಾರೆ. ಸೊ ಅಂದ್ರೆ ಜಾಮೀನು ಸಿಕ್ಕ ನಂತರ ಯಥಾ ಪ್ರಕಾರ ನೀವು ಹೇಳಿದಾಗೆ ಒಂದಿಷ್ಟು ಅನುಮತಿಯನ್ನ ಕಡಿದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಬಂದಿದ್ರು ಪವಿತ್ರ ಗೌಡ ಅವರು. ಬಟ್ ಇವತ್ತು ನ್ಯಾಯಾಲಯದ ಆದೇಶದಂತೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೈತ್ರ. ರೈಟ್, ಥ್ಯಾಂಕ್ ಯು ಜೋಗಿನ್ ಮಾಹಿತಿಗಾಗಿ.